ನನ್ನ ಹೆಸರು ಯಶೋಧ ಹೊಸೂರ್ ಅಂತ. ನಾನು ಡೆಪ್ಯೂಟಿ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ GST ಆಡಿಟ್ ವಿಂಗ್ ನಲ್ಲಿ ಹೊಸಪೇಟೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2014 ನಲ್ಲೇ KS ನಂದು KS AC ಆಗಿ ವರ್ಕ್ ಮಾಡಿದ್ದು. ಆಮೇಲೆ ನಾನಿಲ್ಲಿ ಮಾಕ್ ಇಂಟರ್ವ್ಯೂ ಮತ್ತೆ ಮಾಕ್ ಟೆಸ್ಟ್ ಸಿರೀಸ್ಗಳನ್ನ ಬರಿತಾ ಇದ್ದೆ. ಆಮೇಲೆ ವರ್ಕ್ಶಾಪ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೆ. ನಾನು AC 2014 ಆಗ್ಲಿಕ್ಕೆ ಈ ಒಂದು ಸಂಸ್ಥೆ ಮಹತ್ವರವಾದಂತಹ ನನಗೆ ಸಹಾಯವನ್ನ ಮಾಡ್ತು. ಏನೋ ಇಲ್ಲಿ ಬಂದ ಒಂದು ಸ್ಕೋಪ್ ಹಲವಾರು ಸಾಧಕರ ಒಂದು ಸಂದರ್ಶನ ಆಗಿರ್ಬೋದು, ಸ್ಪರ್ಧಾ ಸ್ಫೂರ್ತಿ ಓದ್ತಿದ್ದೆ ನಾನು. ಸಂದರ್ಶನಗಳು ಇಲ್ಲಿ ಮತ್ತೆ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ವಿ ಹಲವಾರು ಜನ. ಈಗ ಬೇರೆ ಬೇರೆಯವರು ನಮ್ಮ ಸಿದ್ಲಿಂಗ ಹಿರೇಮಠ್ ಸರ್ ಆಗಿರ್ಬೋದು, ಬನಶಂಕರಿ ಸರ್ ಆಗಿರ್ಬೋದು, ಇಲ್ಲಿಂದ ನನ್ನ ಪರಿಚಯ ಆದವರು. ಹಲವಾರು ಸಾಧಕರ ಒಂದು ಸಾಧನೆಯನ್ನು ನೋಡಿದಾಗ ನಮಗೂ ಕೂಡ ಮಾಡ್ಬೇಕು, ಏನಾದ್ರು ಸಾಧಿಸ್ಬೇಕು ಅನ್ನಿಸ್ತು. ನಾನು 2004 ಟೀಚರ್ ಆಗಿ, ನಂತರ PDO ಆಗಿ 2010, ನಂತರ ಪ್ರಿನ್ಸಿಪಲ್ ಆಗಿ 2015, ನನ್ನ KS ಮತ್ತೆ 14 ಬ್ಯಾಚಸ್ ನೆಟ್ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಈ ಸಂಸ್ಥೆ ಮತ್ತ ಕಾರಣ ಆಯ್ತು. ಇದು ಒಂದು ನನಗೆ ಸ್ಫೂರ್ತಿಯನ್ನ ತುಂಬಿತು. ನಾನು ನೆಟ್ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಒಂದು ಒಳ್ಳೆ ಡ್ರೀಮ್ ಅನ್ನ ಇಟ್ಕೊಂಡಿದ್ದೆ. ಆ ಒಂದು ಸಾಧನೆಗೆ ಕಾರಣವಾದಂತಹ ಈ ಸಂಸ್ಥೆಗೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಈ ಸಂಸ್ಥೆ ಇನ್ನೂ 100 ವರ್ಷದ ಶತಕವನ್ನ ಆಚರಿಸ್ಕೊಳ್ಳಿ. ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲಾ ಸಿಬ್ಬಂದಿಯವರು ಕೂಡ ದಿ ಬೆಸ್ಟ್ ಇದಾರ. ಥ್ಯಾಂಕ್ ಯು ಆಲ್. ಪ್ರಿಪರೇಷನ್ ಅಂದ್ರೆ ನಮಗ ಇಚ್ಛೆ ಇರ್ಬೇಕು. ಮೊದ್ಲು ಇಚ್ಛೆ ಇಲ್ದಿದ್ರಂತೂ ಏನು ಸಾಧ್ಯ ಇಲ್ಲ. ಬರೀ ಇಚ್ಛೆ ಇದ್ರು ನಡೆಯಲ್ಲ. ಕಾಶಿಗೆ ಹೋಗ್ತೀವಂತ ಇಚ್ಛೆ ಇದ್ದ ತಕ್ಷಣ ಕಾಶಿಗೆ ಹೋಗಕ್ಕಾಗಿಲ್ಲ. ಅಂದ್ರೆ ಪ್ರಯತ್ನ ಬೇಕು, ನಿರಂತರವಾದಂತ ಪ್ರಯತ್ನ ಬೇಕು. ಆಮೇಲೆ ಯಾವುದನ್ನು ಇಷ್ಟಪಟ್ಟು ಓದ್ರಿ ಅಂತ ಹೇಳ್ತೀನಿ. ಜ್ಞಾನಕ್ಕಾಗಿ ಓದ್ರಿ. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸಮಾನವಾದುದು ಬೇರೆ ಯಾವುದೂ ಇಲ್ಲ. ಇವತ್ತು ಜಗತ್ತನ್ನ ಆಳ್ತಾ ಇರೋದೇ ಜ್ಞಾನ. ಹಾಗಾಗಿ ಎಲ್ಲ ಕಡೆಯಿಂದಲೂ ಕೂಡ ಜ್ಞಾನವನ್ನ ಪಡ್ಕೊಡ್ರಿ. ಒಂದ್ ಕಡೆ ಹೇಳ್ತಾರ ಪೈಸೆ ಬಿಡದಂಗ ಹಣವನ್ನ ಗಳಿಸ್ರಿ, ಕ್ಷಣವನ್ನ ಬಿಡದಂಗ ವಿದ್ಯೆಯನ್ನ ಗಳಿಸ್ರಿ. ಒಂದು ಧಾರವಾಡ ಒಂಥರ ಸಾಂಸ್ಕೃತಿಕ ನಗರಿ ಇದು. ಇಲ್ಲಿ ಈ ಸಂಸ್ಥೆ ಇದ್ದಿದ್ದು ಚೆನ್ನಾಗಿದೆ. ಹಾಗಾಗಿ ಈ ಒಂದು ಸುಂದರವಾದ ವಾತಾವರಣದಲ್ಲಿ ಓದುವಂತ ಅವಕಾಶ ಸಿಕ್ಕಾಗ ಒಂದು ಕ್ಷಣನೂ ಬಿಡದಂಗ ಯೂಸ್ ಮಾಡ್ಕೋಬೇಕು. ಈಗ ನಮ್ಮ ತಪಸ್ಸನ್ನು ಕೆಡ್ಸಕ್ ಹೆಂಗ ಬೇರೆ ಬೇರೆ ಪ್ರಲೋಭನೆ ಇರ್ತಿದ್ವಲ್ಲ ಅವಾಗಿನ ಕಾಲದಾಗ, ಈಗ ಓದು ವಿದ್ಯೆಯನ್ನ ತಪಸ್ಸನ್ನು ಕೆಡ್ಸ್ಲಾಕೂ ಸಹಿತ ಫೇಸ್ಬುಕ್, ವಾಟ್ಸಪ್, ಅದ ಇನ್ಸ್ಟಾಗ್ರಾಮ್ 108 ತೊಂದರೆಗಳು ಇದ್ದೇ ಇರ್ತಾವ. ಅವೆಲ್ಲ ಮೀರಿ ನಾವು ಅದನ್ನು ಯೂಸ್ ತಗೊಂಡು ನಮಗೇನ್ ಎಜುಕೇಶನ್ ಬೇಕು, ನಮಗೇನ್ ವಿದ್ಯೆ ಬೇಕು ಅದನ್ನ ನಮ್ಮ ತನಕ ಉಪಯೋಗ ಮಾಡ್ಕೊಂಡು ಸಾಧನೆ ಮಾಡಿದ್ರೆ ಅದೇನ್ ತಪ್ಪಿಲ್ಲ. ಅದ್ರ ಆಚೆನೂ ಹೋಗಿ ಅದನ್ನ ಗೀಳಿಂದ ಹೊರಗೆ ಬಿದ್ದು ನಮ್ಮದೇ ಆದಂತ ಅನೇಕ ಮಾರ್ಗದರ್ಶಕರು ಇರ್ತಾರೆ. ಇಲ್ಲಿ ಕ್ಲಾಸಿಕ್ ನಲ್ಲಿ ಅನೇಕ ಜನ ಬರ್ತಾರ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರ. ಅಂತವ್ರು ಒಂದು ಮಾರ್ಗದರ್ಶನ ಪಡ್ಕೊಂಡು ನಾವೊಂದು ಸಾಧನೆ ಮಾಡ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಇಲ್ಲ ಮೇನ್ಸ್ ಪ್ರಿಫರೆನ್ಸ್ ಅಂತಿಲ್ಲ, ಒಟ್ಟು ಯಾವ್ದಕ್ಕಾದ್ರೂ ಬೇಕೇ ಬೇಕು. ಟೈಮ್ ಬಾಳ ಇರಂಗಿಲ್ಲ ಮುಂದೆ. ಹಂಗಾಗಿ ಸ್ಟಾರ್ಟಿಂಗ್ ಇಂದಾನೆ ಆಳವಾಗಿ ಓದ್ಬೇಕು. ಮತ್ತೆ ಯಾವ್ದು ನೋಟ್ಸ್ ಡಿಪೆಂಡ್ ಆಗೋದಕ್ಕಿಂತ ಹೆಚ್ಚು ಮೂಲ ಪುಸ್ತಕಗಳನ್ನು ಓದ್ಬೇಕಂತೀನಿ ನಾನು. ಮೂಲ ಪುಸ್ತಕಗಳು ಯಾರ್ದೇ ಆಗಿರ್ಬೋದು, ನಿಮಗೆ ಇಷ್ಟವಾದಂತಹ, ನಿಮಗೆ ಸರಿ ಹಲವಾರು ಓದೋ ಬದಲಿಗೆ ಒಂದು ಉತ್ತಮವಾದಂತ ಪುಸ್ತಕಗಳನ್ನ ಹುಡುಕೋಬೇಕು. ಏನ್ ಓದ್ಬೇಕು ಅಂತ ಗೊತ್ತಿರೋ ಜೊತೆಗೆ ಏನು ಓದ್ಬಾರ್ದು ಅನ್ನೋದು ಕೂಡ ಗೊತ್ತಿರ್ಬೇಕು ನಮಗ. ಆಮೇಲೆ ಮೊದ್ಲು ಅಷ್ಟೇ ನಮ್ದು ಇನ್ನು ಫಸ್ಟ್ ಬೇಸಿಕ್ ತಿಳ್ಕೊಬೇಕು. 6 to 10 PUC ಸೆಕೆಂಡ್ ಇಯರ್ ಓದ್ಬೇಕು, ಪರ್ಫೆಕ್ಟ್ ಇರ್ಬೇಕಂತ. ಒಂದೊಂದ್ ಲೈನ್ ಬಿಡದಂಗ ಓದ್ತಿದ್ದೆ ನಾನು. ಬೇಸ್ ಕರೆಕ್ಟ್ ಆಗ್ತದ ಅದರಿಂದ. ಮತ್ ನಾನ್ 10th ಎವರೇಜ್ ಐತಿ ಅಂತ ಅದೆಲ್ಲ ಕಾರಣ ಆಗುದೇ ಇಲ್ಲ. ಈಗೇನ್ ಓದ್ತಿರಲ್ಲ ಒಂದ್ ಸಾಕು ನಿಮ್ಗೊಂದು 6 ತಿಂಗಳು ಕರೆಕ್ಟ್ ಆಗಿ 6 to PUC ಓದಿ, ನೆಕ್ಸ್ಟ್ KS ಅಥವಾ IAS ಯಾವ್ದಕ್ಕಾರ ಆಗಿರ್ಬೋದು, ಅದ್ರ ಫಸ್ಟ್ ಸಿಲೆಬಸ್ ತಕ್ಕೋರಿ. ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿ ಫಸ್ಟ್ ಪ್ರಿಲಿಮ್ಸ್ ತಕ್ಕೋಬೇಕು. ಅದ್ರ ಪ್ರಕಾರ ಬುಕ್ಸ್ ಜೋಡಿಸ್ಬೇಕು. ಬುಕ್ಸ್ ಅಥವಾ ಇಂಟರ್ನೆಟ್ ಯಾವ್ದು ಬೇಕಾದ್ರೆ ಅದಕ್ಕೆ ಸಬ್ಸ್ಕ್ರೈಬ್ ಆಗ್ಬೋದು. ಕ್ಲಾಸಿಕ್ ಇನ್ನೊಂದು ಇದೆ, ಮತ್ತೆ ಬೇರೆ ಬೇರೆ ಚಾನೆಲ್ ಕೂಡ ಇದಾವೆ, ಸಬ್ಸ್ಕ್ರೈಬ್ ಆಗ್ಬೋದು. ಪುಸ್ತಕ ಬೇಕು, ನಮ್ಮ ಯಾವ್ದು ನಮಗ್ ಸೂಟೇಬಲ್ ಅನಿಸ್ತದೆ ಅದ್ರ ಮೂಲಕ ಹೋಗಿ ನಾವೇನ್ ಮಾಡ್ಬೇಕು, ಅದ್ರ ಸಿಲೆಬಸ್ ತಕ್ಕಂಗೆ ನೋಟ್ಸ್ ಮಾಡ್ಕೊಂತ ಓದ್ಬೇಕು. ಫಸ್ಟ್ ಪ್ರಿಲಿಮ್ಸ್ಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ಬೇಕು, ಯಾಕಂದ್ರೆ 1 ಮಾರ್ಕ್ಸ್ ಇರೋದ್ರಿಂದ. ಆಮೇಲೆ ಡೆಪ್ತ್ ಆಗಿನೇ ಓದ್ಬೇಕು, ಯಾವ್ದಾದ್ರು ಆಳವಾಗಿ ಓದ್ಬೇಕು. ಮಜ್ಜಿಗೆ ಪೂರ್ತಿ ರಾಮಾಯಣ ಮಾಡ್ಬಿಟ್ರೆ ಜ್ಞಾನ ಸಿಗುದಿಲ್ಲ. ಹಂಗಾಗಿ ನಾನು ಓದಿದ್ದು ಫುಲ್ ಡೆಪ್ತ್ ಆಗೇ ಓದಿದ್ದೀನಿ. ನಾನು ಆಳವಾಗಿ ಓದ್ತೀನಿ. ಇಷ್ಟ ನನಗೆ ಓದೋ ಅನ್ನೋದೇ ಇಷ್ಟ. ಓದಂದ್ರೆ ಖುಷಿ ಕೊಡ್ತಾನೆ ನನಗೆ ಓದು. ಹಿಂಗಾಗಿ ಓದ್ತಾ ಇದ್ದೆ. ಅದ್ರೊಳಗೆ ಮೇನ್ ನಾನು ಸಂಪಾದಕೀಯ ಬಾಳ ಓದ್ತಾ ಇದ್ದೆ. ಹಂಗಾಗಿ ನಾನು ವಸ್ತ್ರ ಸರ್ ಸಹಾಯಕ ಸಂಪಾದಕರಿದ್ರು ಅವಾಗ.
ಅವ್ರು ಕೂಡ ಒಂದು ಮತ್ತು ಉಪ್ಪಾರ್ ಫಸ್ಟ್ ಬಂದಿದ್ ಲೇಖನ ಓದ್ತಾ ಇದ್ದೆ. ಮತ್ತೆ ಮೇನ್ ಅರೋಗಿ ಇಷ್ಟವಾದದ್ದಂದ್ರೆ ಸಾಧಕರ ಸಂದರ್ಶನ. ಅವನು ಫಸ್ಟ್ ಅದನ್ನೇ ಓದ್ತಿದ್ದೆ ನಾನು. ಅಂದ್ರೆ ಅವ್ರು ಯಾವ ರೀತಿ ಓದಿದಾರ, ನಾವು ಯಾವ ರೀತಿ ಓದ್ಬೇಕು ಅಂತ ನನಗೆ ಫಸ್ಟ್ ಅದೇ ಓದ್ತಿದ್ದೆ. ಸಂಪಾದಕೀಯ ನಂತರ ಸಾಧಕರ ಸಂದರ್ಶನ, ಹಲವಾರು ಸಂದರ್ಶಕರ ನಾನು ಓದಿದ್ದೀನಿ. ಇವತ್ತು ಅವ್ರನ್ನ ಭೇಟಿನೂ ಮಾಡಿದ್ದೀನಿ ಯಾವ್ದೋ ಒಂದು ಅವಕಾಶ ಸಿಕ್ಕಾಗ. ಅವರಿಂದ ನಿಜವಾಗ್ಲೂ ನಮ್ಗೆ ಸ್ಫೂರ್ತಿನ ಕೊಡ್ತು. ಓಕೆ ಮೇಡಮ್, ಥ್ಯಾಂಕ್ ಯು. ಆಮೇಲೆ ಮೇಡಮ್ ಈಗ ಕೆಲವೊಬ್ರಿಗೆ ಏನಿರುತ್ತೆ ಟೈಮ್ ಮ್ಯಾನೇಜ್ಮೆಂಟ್, ಸ್ಟಡಿ ಬಗ್ಗೆ ಟೈಮ್ ಟೇಬಲ್ ಹಾಕೋಬೇಕು. ಕೆಲವು 10 ಅವರ್ ಓದಿದ್ರೆ ಆಗುತ್ತೆ, 17 ಅವರ್ ಓದಿದ್ರೆ ಆಗುತ್ತೆ, ಈ ತರ ಒಂದು ಗೊಂದಲದಲ್ಲಿ ಇರ್ತಾರೆ. ಕಂಟಿನ್ಯೂಸ್ ಆಗಿ ಓದ್ತಾರೆ. ಆಮೇಲೆ ಕೆಲವೊಂದ್ ಕಡೆ ಅಟೆಂಪ್ಟ್ ಫೇಲ್ಯೂರ್ ಆದಾಗ ಇದಾಗ್ಬಿಡ್ತಾರೆ, ಬೇಡಪ್ಪ ಇದು ಈ ತರ ಹಿಂಜರಿಕೆ ಇರುತ್ತೆ. ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಅವರ ಕಾನ್ಫಿಡೆನ್ಸ್ ಆಗಿರ್ಬೋದು, ಅವರ ತಾಳ್ಮೆ ಆಗಿರ್ಬೋದು, ಯಾವ ರೀತಿ ಅವ್ರು ಮುಂದುವರಿಬೇಕು? ತಾಳಿದವನು ಬಾಳಿಯ ಅನ್ನಂಗ ಯಾವ್ದು ಕಾನ್ಫಿಡೆಂಟ್ ಕಳ್ಕೋಬಾರ್ದು. ಆಮೇಲೆ ಪ್ರಾಮಾಣಿಕವಾದ ಪ್ರಯತ್ನ ಇದ್ದಲ್ಲಿ ದೇವ್ರ ಸಹಾಯ ಮಾಡೇ ಮಾಡ್ತಾನೆ. ಅದೊಂದ್ ಮಾತೈತಿ, ಯಾರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿರ್ತಾರೋ ದೇವ್ರ ಸಹಾಯ ಇರ್ತಂತ. ಉದಾಹರಣೆ ನಾವೇ, ಯಾಕಂದ್ರೆ ನಾನು 2004ರಿಂದ 21 ವಯಸ್ಸಿನಿಂದ ನಾನು ಜಾಬ್ ಸೇರ್ಕೊಂಡಾಕಿ ಇವತ್ತಿಗೆ 19 ವರ್ಷ ಸರ್ವಿಸ್ ನಂದು. ಹಂಗಾಗಿ ಅದನ್ನ ಸಣ್ಣ ನೌಕರಿ ಅಂತೇಳಿ ಕೀಳರಿಮೆ ಮಾಡ್ಕೋಬಾರ್ದು ಯಾವ್ದು. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ನಮ್ಮ ಕೈಯಲ್ಲಿ ಇರ್ತದ. ಆಮೇಲೆ 18 ಅವರ್ ಓದಿ ಸಿಗ್ತದ ಅದೆಲ್ಲ ಸುಳ್ಳು. ಎಷ್ಟೇ ಓದ್ಲಿ ಅರ್ಥ ಮಾಡ್ಕೊಂಡು ಹೋಗ್ರಿ, ಇಷ್ಟಪಟ್ಟು ಹೋದ್ರಿ, ಅರ್ಥ ಮಾಡ್ಕೊಂಡು ಹೋದ್ರಿ. ಅದು ಕೂಚಿಬಟ್ಟು ಓದೋದ್ ಕೆಟ್ಟ ನನ್ನಂಗ ಸುಮ್ಮನೆ ಓದೋದ್ರಿಂದ ಅರ್ಥ ಇಲ್ಲ. ಹಾಗಾಗಿ ಒಂದು ಗುರುಗಳ ಮಾರ್ಗದರ್ಶನ ಅಂದ್ರೆ ಈಗ ಯಾವ್ದೋ ಒಂದು ಸಂಸ್ಥೆಗೆ ಬಂದ್ರೆ ಅನ್ಕೋ, ಆ ಸಂಸ್ಥೆ ಒಳಗೆ ಒಂದು ನಮ್ಗೆ ದಾರಿ ಹೇಳ್ಕೊಡ್ತಾರ. ಬಟ್ ಅಲ್ಟಿಮೇಟ್ ದಾರಿ ಹೋಗೋರು ನಾವೇ, ಯಾರು ಹೋಗಲ್ಲ. ಹಾಗಾಗಿ ಅದೇ ದಾರಿ ಒಳಗ ಹೋಗ್ಬೇಕು. ಜೊತೆ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರ ಒಂದು ನಮಗ್ ಹೆಂಗ್ ಸೂಟ್ ಆಗ್ತೈತೋ, ಒಬ್ಬೊಬ್ಬರು ಮನೋಭಾವ ಒಂದೊಂಥರ. ನಾನ್ ಏನ್ ಮಾಡ್ತಿದ್ದೆ, ಟೀಚರ್ ಇದ್ದಾಗ ಓದಿದ್ರಿಂದ ನಾನು 4 ಶಾಲೆ ಬಿಡ್ತಿತ್ತು. 5 ಗಂಟೆಯಿಂದ ಕುತ್ಕೊಂಡ್ಬಿಡ್ತಿದ್ದೆ ನಾನು. ಸಾಕು, 5 ರಿಂದ 8 ಓದಿದ್ರು ಸಾಕು. ಬೆಳಿಗ್ಗೆ 5 ರಿಂದ 8 ಓದಿದ್ರು ಸಾಕು. 6 ತಾಸು ದಿನಕ್ಕೆ ಸ್ಟಡಿ ಆಗ್ತದೆ ಬರೀ. ಹಂಗಾಗಿ ಕಂಟಿನ್ಯೂಟಿ ಇರ್ಬೇಕು. ಅದು ಅಂತಾರಲ್ಲ, ನಿರಂತರವಾದ ಪ್ರಯತ್ನಕ್ಕ ಒಂದು ಕಲ್ಲು ಇರ್ತದ. ಒಂದು ಕಲ್ಲನ್ನೇ ನಿರಂತರವಾದ ಸಮುದ್ರದ ಅಲೆಗಳು ಬಂದು ಕಲ್ಲನ್ನೇ ಕರಗಿಸ್ತಾವ. ಅಂದ್ರ ಒಂದು ನೀರಿಗೆ, ಮೃದುವಾದ ನೀರಿಗೆ ಗಟ್ಟಿಯಾದಂತ ಕಲ್ಲನ್ನು ಕರಗೋ ಶಕ್ತಿ ಯಾವಾಗ ಬರ್ತದ ಅಂದ್ರೆ ಅದ್ರ ಕಂಟಿನ್ಯೂಟಿಯಿಂದ. ಹಾಗಾಗಿ ಹುಲಿಗೊಮ್ಮೆ ಅಮಾಸಿಗೊಮ್ಮೆ ಓದಿ ಕೈ ಬಿಟ್ರ ಏನಾಗೋದಿಲ್ಲ. ನಿರಂತರವಾಗಿ ಓದ್ಬೇಕು. ಒಂದು ಮೈಂಡ್ ಸೆಟ್ ಇರ್ಬೇಕು, ಇಲ್ಲ ನಾನ್ ಮಾಡೇ ಮಾಡ್ಬೇಕು. ಯಾಕಂದ್ರೆ ಅಪ್ಪ ಅಮ್ಮ ತುಂಬಾನೇ ಕಷ್ಟಪಟ್ಟು ಇಲ್ಲಿ ಕಳ್ಸಿರ್ತಾರ. ಹಂಗಾಗಿ ಇಲ್ಲಿ ಬಂದಿವಂದ್ರೆ ಏನಾರ ಒಂದು ಸಾಧನೆ ಮಾಡಿಯೇ ಮನೆಗೆ ಹೋಗ್ಬೇಕು ಅನ್ನೋ ಗುರಿ ಇಟ್ಕೋಬೇಕು. ಆ ಗುರಿ ತಕ್ಕಂಗ ಪ್ರಯತ್ನ ಇರ್ಬೇಕು. ಹಲವಾರು ಡಿಸ್ಟರ್ಬೆನ್ಸ್ ಇದ್ರು ಕೂಡ ನಾವು ಡಿಸ್ಟರ್ಬ್ ಆಗ್ಬಾರ್ದು. ಅಂದ್ರೆ ಮನಸ್ಸು ಗಟ್ಟಿರ್ಬೇಕು ನಮಗ್ ಅಷ್ಟೇ. ಚೆನ್ನಾಗಿತ್ರಿ, ಚೆನ್ನಾಗಿತ್ತು. ಬೇರೆ ಬೇರೆದವ್ರು ಬಂದು ಮಾಕ್ ಇಂಟರ್ವ್ಯೂ ಮಾಡಿ ಇಲ್ಲ ನಿಮ್ದು ಆಗ್ತೈತಿ ತಗೊಳ್ರಿ ಅಂತ ಹೇಳಿ ಕಳ್ಸಿದ್ರು. ಹಿಂಗಾಗಿ ಅವಾಗೆಲ್ಲ ಇಲ್ಲಿ ಸರ್ಸ್ ಒಂದಿಷ್ಟು ಮಾಡ್ತಿದ್ರು. ಸಿಂಧೆ ಸರ್ ಅಂತ ನೆನಪೈತಿ ನನಗೆ, ಚೆನ್ನಾಗಿ ಹಿಸ್ಟ್ರಿ ಹೇಳ್ತಿದ್ರು ಅವರು. ಗೌಡೂರ್ ಸರ್, ಆಮೇಲೆ ಕನಕರೆಡ್ಡಿ ಸರ್, ಅವ್ರು ಮ್ಯಾಥ್ಸ್, ನಾನು ಸ್ವಲ್ಪ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಬಂದಾರ. ಇವತ್ತು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಬಂದೀನಿ. ಒಳ್ಳೆ ವ್ಯಕ್ತಿತ್ವ ಆಗೋದು. ಮತ್ತೆ ಉಪ್ಪಾರ್ ಸರ್ ಸ್ಕೋಪ್ ಬಹಳ. ನಾನು ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನಂಗ ಸರ್ ಸ್ಕೋಪ್ ಕೊಡ್ತಿದ್ರಿ. ಯಾವಾಗ ಬಂದು ಓದ್ರಿ. ಹಂಗಾಗಿ ಮಾಕ್ ಇಂಟರ್ವ್ಯೂ ಚೆನ್ನಾಗಿತ್ತು. ಮೇನ್ ನಮ್ಗೆ ಟೆಸ್ಟ್ ಸೀರೀಸ್ ಭಾರಿ ಯೂಸ್ ಆಗೋದು. ಎಲ್ರು ನೋಡ್ತಿದ್ವಿ ನಾವು ಕನ್ನಡ ಲಿಟ್ರೇಚರ್ ಯಾರ್ದ ಎಷ್ಟು, ನಂದ ಎಷ್ಟು ಇರ್ತಿತ್ತು. ಹಂಗಾಗಿ ಒಳ್ಳೆ ಮಾರ್ಕ್ಸ್ ಕೊಡ್ತಿದ್ರು. ನಮಸ್ಕೋ ಇಲ್ಲ ಇವ್ರು ತಿದ್ದಿದ ಪ್ರಕಾರ ನನಗೆ ಅಲ್ಲಿ ತಿದ್ದಿದ್ರೆ 500ಕ್ಕೆ 400 ಮೇಲೆ ಬಿದ್ದು ನನ್ ಕನ್ನಡ ಲಿಟ್ರೇಚರ್. ಹಿಂಗಾಗಿ ನನಗೆ ಎ ಸಿ ಆಗ್ಬೇಕಂದ್ರೆ ನನಗೆ ಅದೇ ಕಾರಣ, ಕನ್ನಡ ಲಿಟ್ರೇಚರ್. ಹಂಗೆ ಚೆನ್ನಾಗಿತ್ತು. ಮೇನ್ ಟೆಸ್ಟ್ ಸೀರೀಸ್ ಚೆನ್ನಾಗಿ ತಿಂತಾರೆ ಇಲ್ಲ. ಆಮೇಲೆ ಮಾರ್ಕ್ಸ್ ಚೆನ್ನಾಗಿ ನಡೆಸ್ತಾರೆ ಇಂಟರ್ವ್ಯೂ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಕ್ಲಾಸಿಕ್.